ಹಲೋ ಬಾಯ್ಸ್, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ಸ್ವಾಗತ. ಗೈಸ್, ನಿಮ್ಗೇನಾದರೂ ಹುಡುಗಿ ಸಿಗ್ತಾ ಇಲ್ವಾ? ಬನ್ನಿ ಗುರು, ನನ್ನ ಒಂದು ಚಾನಲ್ಗೆ. ಪ್ರಸ್ತುತ ಎಂಥ ಹುಡುಗಿ ಬೇಕು ಅವ್ರ ಜೊತೆ ನಾನು ಸಂಬಂಧನ ಬೆಳೆಸ್ಕೊಡ್ತೇನೆ. ನಮಗೆ ಇವತ್ತು ನಂದಿನಿ ಆಂಟಿ ಅಂತ, ಇವರು ನಿಮಗೆ ಇಷ್ಟ ಆಗ್ಬೋದು ನೋಡಿ. ವಯಸ್ಸು 31 ವರ್ಷ, ಊರು ಬಂದ್ಬಿಟ್ಟು ಕೆಸರುಗುಪ್ಪೆ ಅಂತ ಹೇಳಿದ್ದಾರೆ. ಪ್ರಸ್ತುತ ಇದು ಬಂದ್ಬಿಟ್ಟು ಕಾರವಾರ ಪಕ್ಕದಲ್ಲಿ ಬರುತ್ತೆ. ಒಂದು ಸ್ವಲ್ಪ ಅಂತಂದರೆ ಏನಿಲ್ಲ ಅಂದ್ರೆ ಒಂದು 25 ಕಿಲೋಮೀಟ್ರ್ ಆಗುತ್ತೆ ಇದು. ಸೊ ದೂರದ ಒಂದು ಊರಾಗಿರುತ್ತೆ. ಶಿಕ್ಷಣದಲ್ಲಿ ನರ್ಸಿಂಗ್ ಮಾಡ್ತಕ್ಕಂಥ ಇವರು ನೋಡೋದಕ್ಕೆ ತೂಕ ಬಂದ್ಬಿಟ್ಟು 90 kg ಇದ್ದಾರೆ. ಒಳ್ಳೆಯ ಒಂದು ತಿಂಗಳಿಗೆ ಸಂಬಳ ಕೂಡ ಪಡಿತಿದ್ದಾರೆ. ಅಂದರೆ ಶರೀರ ಕೂಡ ಚೆನ್ನಾಗಿದೆ. ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೊತ್ತು ಮುಂದಾಗಿದ್ದಾರೆ ಅಂತ. ಆ್ಯಂಡ್ ಅದೇ ರೀತಿಯಾಗಿ ಕುಟುಂಬದವರ ಎಲ್ಲರ ಸಹಕಾರ ಮತ್ತು ಎಲ್ಲರ ಬೆಂಬಲ ನನ್ನ ಮೇಲೆ ಇದೆ. ನನ್ನ ಒಬ್ಬ ತಮ್ಮ ಕೂಡ ಇದ್ದಾನೆ. ಪ್ರಸ್ತುತ ನಾನು ಮನೆಯಿಂದ ಇವಾಗ ದೂರ ಆಗಿದ್ದೇನೆ. ಏನು ಗುರು ಇದು ಮನೆಯಿಂದ ದೂರ ಅಂದರೆ ಅಂತ ನಾನು ಹೇಳ್ತೇನೆ. ಫೋಟೋ ನೋಡ್ಕೊಳ್ಳಿ. ಹೆಸರು ಓಕೆನಾ, ವಯಸ್ಸು ಓಕೆನಾ, ಊರು ಓಕೆನಾ? ಇವಾಗ ಇವರ ಇನ್ಫಾರ್ಮೇಷನ್ ಜಾಸ್ತಿ ಬೇಕಾ, ಇವರ ಆಸ್ತಿ ಎಷ್ಟಿದೆ ಅಂತ ಬೇಕಾ? ಬನ್ನಿ ಸ್ನೇಹಿತರೆ. ಈ ಒಂದು ನಂದಿನಿ ಅವರು ಪ್ರಸ್ತುತ ಸುಂದರವಾಗಿರ್ತಕ್ಕಂಥ ಮುಖ ಹೊಂದಿದ್ದಾರೆ. ಓಕೆ. ಆ್ಯಂಡ್ ಒಳ್ಳೆಯ ಒಂದು ನಡವಳಿಕೆಯಲ್ಲಿ ಇರ್ತಕ್ಕಂತಹ ಹುಡುಗ ಬೇಕು. ಸೊ ಒಳ್ಳೆಯ ಒಂದು ನಡವಳಿಕೆ ಅಂತ ಹೆಣ್ಣು ಮಕ್ಕಳಿಗೆ ಹೇಳ್ತಿದ್ವಿ, ಇವಾಗ ಗಂಡು ಮಕ್ಕಳಿಗೆ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಅಷ್ಟೊಂದು ಮಾನ ಮರ್ಯಾದೆ ಕಳ್ಕೊಳ್ತಿದ್ದಾರೆ. ಜೀವನದಲ್ಲಿ ಏನಿದೆ ಈ ರೀತಿ ಮಾನ ಮರ್ಯಾದೆ ಕಳ್ಕೊಳ್ತಿದ್ದಾರೆ. ಸೊ ಪ್ರಸ್ತುತ ಅಸಾಧ್ಯ ಎಂಬ ಕೆಲಸವನ್ನು ಸಾಧ್ಯ ಎಂದು ತೋರಿಸುವಂತಹ ಹುಡುಗ ಬೇಕಾಗಿದ್ದಾರೆ ನನಗೆ. ಸೊ ಈ ಪಾಯಿಂಟ್ ನೆನಪಿಟ್ಕೊಳ್ಳಿ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ನನ್ನ ತಿಂಗಳ ಸಂಬಳ ನಿಮಗೆ ಕೊಡ್ತೀನಿ. 1 ವರ್ಷ ಆದಮೇಲೆ ನೀವು ಸಹ ನನ್ನ ಒಂದು ಜೊತೆಗೆ ಕೆಲಸಕ್ಕೆ ಬರಬೇಕು. ಸೊ ದಿನಾಲು ಆಮೇಲೆ ಮಕ್ಕಳು ಅಂತ ಆದರೆ ಆವಾಗ ನಾನು ಕೆಲಸಕ್ಕೆ ನಿಮ್ಮನ್ನು ಬಿಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ನರ್ಸಿಂಗ್ ಕೆಲಸ ಅಂದರೆ ಒಂದು ಪೇಷೆಂಟ್ಗಳನ್ನು ನೋಡಿಕೊಳ್ಳುವಂತಹ ಒಂದು ಕೆಲಸ ಆಗಿರುತ್ತೆ. ಅದನ್ನು ತದನಂತರ ಇವರು ನಿಮ್ಮನ್ನು ಕರ್ಕೊಳ್ತಾರೆ ಅಂತ ಅಲ್ಲಿ ಕೆಲಸಕ್ಕೆ. ಒಂದು ಮಗು ಏನಾದರೂ ಆದರೆ ನಿಮಗೆ ಕೆಲಸದಿಂದ ಬಿಡಿಸ್ತಾರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಇವ್ರಿಗೆ ಮೇಕಪ್ ಮಾಡ್ಕೊಳ್ಳೋಕ್ಕೆ ನೀವು ಪರ್ಮಿಷನ್ ಕೊಡಬೇಕು. ಎಷ್ಟೊತ್ತಿಗೆ ಹೋಗ್ತೀಯ ಎಷ್ಟೊತ್ತಿಗೆ ಬರ್ತೀಯ ಅಂತ ಏನೂ ಕೂಡ ಕೇಳಬಾರ್ದು. ಆ್ಯಂಡ್ ಎಲ್ಲ ರೀತಿಯಲ್ಲೂ ಕೂಡ ಫ್ರೀಡಮ್ ಕೊಡಬೇಕು. ತುಂಬ ಮುದ್ದಾಗಿ ಕಾಣಿಸ್ಬೇಕು ನೀವು ಕೂಡ. ಅಂದರೆ ನೀವು ಮುದ್ದಾಗಿ ಕಾಣಿಸ್ಬೇಕು ಅಂತಂದರೆ ಪ್ರಸ್ತುತ ಯಾವ ರೀತಿಯಲ್ಲಿ ಇರಬೇಕು ಅಂತಂದರೆ, ಹುಡುಗ ನಾರ್ಮಲ್ ಸೈಜಲ್ಲಿದ್ದರೆ ಓಕೆ, ಹೈಟಲ್ಲಿ. ಆ್ಯಂಡ್ ದಪ್ಪವಾಗಿ ಜಾಸ್ತಿ ಇರಬೇಡಿ. ಒಂದು 80 kg ಒಳಗಡೆ ಇದ್ದರೂ ಕೂಡ ಓಕೆ. ಆ್ಯಂಡ್ ಅದೇ ರೀತಿಯಾಗಿ ಅವರು ಹೇಳಿರೋದೇನೆಂದರೆ, ನಾನು ಈ ಒಂದು ಹಾಸ್ಪಿಟಲಿಂದ ಮನೆಯಿಂದ ಹಾಸ್ಪಿಟಲ್ಗೆ ಸುತ್ತಾಡುವಂತಹ ಒಂದು ಕಾರು, ಇದು ಡ್ರೈವರ್ನ ಆ ಒಂದು ಹಾಸ್ಪಿಟಲ್ ಅವರೇ ಅರೇಂಜ್ ಮಾಡಿರ್ತಾರೆ. ಯಾಕೆ ಅಂದರೆ ಆ ಒಂದು ಊರಿನಲ್ಲಿ ನರ್ಸಿಂಗ್ ಮಾಡ್ತಕ್ಕಂಥ ಜನಗಳು ತುಂಬ ಕಡಿಮೆ. ನಾನು ಅದರಲ್ಲಿ ಒಂದು ಒಳ್ಳೆಯ ನರ್ಸಿಂಗ್ ಸ್ಕಿಲ್ಗಳನ್ನು ಸುಮಾರು 4 ವರ್ಷಗಳಿಂದ ಕಂಪ್ಲೀಟ್ ಮಾಡಿದ್ದೇನೆ. ನನ್ನಷ್ಟು ಯಾರೂ ಕೂಡ ಕಂಪ್ಲೀಟ್ ಮಾಡಿಲ್ಲ. ಹಾಗಾಗಿ ನನಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಇದೆ. ಡಾಕ್ಟರೇ ಈ ಒಂದು ಕಾರನ್ನು ನಾನು ಒಂದು ಮನೆ ಮುಂದೆ ಕಳಿಸ್ಬಿಟ್ಟು ಪ್ರಸ್ತುತ ನೀನು ಬಾರಮ್ಮ ಅಂತ ಕಳಿಸ್ತಾರೆ. ಸೊ ಇದರಲ್ಲಿಂದ ಅವ್ರು ಹೋಗೋದು ಬರೋದು. ಇಂಥ ಒಳ್ಳೆಯ ಹುಡುಗಿ ಸಿಗಬೇಕು ಅಂದರೆ ನಿಜಕ್ಕೂ ಪುಣ್ಯ ಮಾಡಿರಬೇಕು. ನಾನೇ ದುಡಿಸಾಕ್ತೀನಿ ಆ್ಯಂಡ್ ನಿಮಗೆ ಕೆಲಸ ನಾನೇ ಕೊಡಿಸ್ತೀನಿ, ಬನ್ನಿ ನನ್ನನ್ನು ಮದುವೆ ಆಗಿ ಅಂತ ಹೇಳ್ತಿದ್ದಾರೆ ಅಂದರೆ ನೀವೇ ಥಿಂಕ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಮ ಮಾಹಿತಿಗಳನ್ನು ನೀವು ಬೇಗ 39591@gmail.comಗೆ ಬೇಗ ಕಳಿಸಿಕೊಡಿ. ಸೊ ಅದಾಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ನಿಮ್ಮ ಮಾಹಿತಿಗಳನ್ನು ತಿಳಿಸಿ. ಖುದ್ದಾಗಿ ಪ್ರತಿಯೊಬ್ಬರದನ್ನು ಚೆಕ್ ಮಾಡಿ ಒಬ್ಬ ವ್ಯಕ್ತಿಗೆ ಅವರು ರಿಪ್ಲೈ ಕೊಡ್ತಾರೆ, ಅದು ಅವರಿಗೆ ಇಷ್ಟ ಆಗುವಂತಹ ಒಬ್ಬ ವ್ಯಕ್ತಿಗೆ. ಸೊ ನೋಡ್ತಿದ್ದೀರಲ್ವಾ, ಇಂಥ ಕಾರಲ್ಲಿ ಜಾಲಿಯಾಗಿ ಸುತ್ತಾಟ. ಆ್ಯಂಡ್ ಅವ್ರಿಗೆ ಇರ್ತಕ್ಕಂಥ ಆಸ್ತಿ ಸ್ವಲ್ಪ ಇದೆ. ಅದು ಏನಿದೆ ಅಂತ ತೋರಿಸ್ತೀನಿ. ಒಂದು ಕಾರಿನ ಒಳಗಡೆ ಹೆಂಗಿದೆ ಅಂತ ನೋಡೋಣವಾ? ನನಗೂ ಕ್ಯೂರಿಯಾಸಿಟಿ ಆಗ್ತಿದೆ. ಸೊ ಅವಶ್ಯಕತೆ ಇರಲಿಲ್ಲ, ಹೇಗಾದರೂ ಇರಲಿ, ಬೇಕಾಗಿಲ್ಲ ಗುರು ಅಂತಂದರೂ ಕೂಡ ಒಂದು ಸಲ ನೋಡಿದ್ರೆ ಏನಾಗುತ್ತೆ, ಯಾವ ರೀತಿಯಲ್ಲಿ ಫೀಲ್ ಮಾಡ್ಕೊಂಡು ಹೋಗ್ತಿರ್ಬೋದು. ಅವರು ಫಸ್ಟಿಗೆ ಬಂದಾಗ ಡ್ರೈವರು ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಅಂತಾರೆ. ಓಕೆ, ಗುಡ್ ಮಾರ್ನಿಂಗ್ ಅಂತ ಅಂದ್ಬಿಟ್ಟು ಗಾಡಿಯಲ್ಲಿ ಕೂತ್ಕೊಂಡಾಗ ಇಲ್ಲಿ ಸ್ಟೇರಿಂಗ್ ರೂಪದಲ್ಲಿ ಇರ್ತಕ್ಕಂಥ ಈ ಒಂದು ಸಿಸ್ಟಮನ್ನು ಪ್ರಸ್ತುತ ಸ್ಟಾರ್ಟ್ ಮಾಡಿಕೊಂಡು ಅವನು ಫಸ್ಟ್ ಮಾಡೋದೇ ಮಾರ್ನಿಂಗ್ ದೇವರ ಒಂದು ಸಾಂಗ್ಗಳನ್ನು ಪ್ಲೇ ಮಾಡ್ತಾನೆ ಇದರಲ್ಲಿ. ಸೊ ಸಾಂಗ್ ಪ್ಲೇ ಮಾಡುವಂಥ ಒಂದು ಪ್ಲೇಸ್ ಇಲ್ಲೇ ಇದೆ. ಆ್ಯಂಡ್ TV ಸ್ಪೇಸ್ ಏನು ಕರಿತೀವಿ, ಇದರಲ್ಲಿ ವಿಡಿಯೋ ಕೂಡ ನೋಡಿಕೊಂಡು ಹೋಗ್ತಾರೆ ಅವರು. ಆ್ಯಂಡ್ ಬರಬೇಕಾದ್ರೆ ತುಂಬ ಕಾಲ್ಗಳು ಬರ್ತವೆ. ಹಾಗಾಗಿ ನಿಮ್ಮ ಹತ್ರ ಅವರು ಜಾಸ್ತಿ ಮಾತಾಡೋಕ್ಕೆ ಅಂತ ಆಗಲ್ಲ ಅಂತ ಹೇಳಿದ್ದಾರೆ. ಇದು ಡೀಸೆಲ್ ವೇರಿಯಂಟ್ ಆಗಿರ್ತಕ್ಕಂತಹ ಕಾರ್ ಆಗಿರುತ್ತೆ. ತುಂಬ ಸ್ಪೀಡಾಗಿ ಹೋಗುತ್ತೆ. ಆ್ಯಂಡ್ ಟ್ರಾಫಿಕಲ್ಲೂ ಎಲ್ಲೂ ಕೂಡ ಸ್ಟಾಪ್ ಆಗೋಲ್ಲ. ಅದೊಂದು ಇದರಲ್ಲಿ ಒಂದು ಒಳ್ಳೆಯ ಫ್ಯೂಚರ್ ಅಂತಲೇ ಹೇಳ್ಬೋದು. ಆ್ಯಂಡ್ ವೈಟ್ ಕಲರು ಮತ್ತು ಬ್ಲ್ಯಾಕಿನ ಒಂದು ಗ್ಲಾಸಸ್, ಟೈರ್ 100% ಜೆನ್ಯೂನ್. ಸೊ ಈ ರೀತಿ ಎಲ್ಲದೂ ಕೂಡ ಚೆನ್ನಾಗಿದೆ. ಸೊ ಒಳ್ಳೆಯದಾಗುತ್ತೆ. ಅವರಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ, ಮುಂದಿಂದು ಯೋಚನೆ ಮಾಡೋಣ.
ಎಸ್ ಮತ್ತೆ ಸಿಗ್ತೀನಿ ಬಾಯ್.